ಬೆಂಗಳೂರಿನಲ್ಲಿ ವಾಹನ ಸಂಚಾರ ದಟ್ಟಣೆ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಟ್ರಾಫಿಕ್ ಜಂಜಾಟಕ್ಕೆ ಸವಾರರು ಹೈರಾಣಾಗಿದ್ದಾರೆ. ಸವಾರರಿಗೆ ಟ್ರಾಫಿಕ್ ಜಂಜಾಟದಿಂದ ಮುಕ್ತಿ ನೀಡಲು ನಗರದ ಮೊದಲ ಡಬಲ್ ಡೆಕ್ಕರ್ ರಸ್ತೆ ಸಿದ್ಧವಾಗಿದೆ. ಕೆಳಗೆ ವಾಹನಗಳ ಓಡಾಟ, ಅದರ ಮೇಲೂ ವಾಹನಗಳ ಸಂಚಾರಕ್ಕೆ ಮೇಲ್ಸೇತುವೆ, ಆ ಸೇತುವೆ ಮೇಲೆ ಮೆಟ್ರೋ ಓಡಾಟಕ್ಕೆ ಮಾರ್ಗ. ವಿಶಿಷ್ಟವಾಗಿ ಕಾಣೋ ಇದು ಡಬಲ್ ಡೆಕ್ಕರ್ ಫ್ಲೈಓವರ್. ಹಲವು ವರ್ಷಗಳಿಂದ ನಡೆದಿದ್ದ ಕಾಮಗಾರಿ ಮುಗಿದಿದ್ದು ಇದೇ ಫ್ಲೈಓವರ್ ಉದ್ಘಾಟನೆಗೆ ಸಜ್ಜಾಗಿದೆ. ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆಗೆ ಸಿದ್ಧ. ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆಗೆ ಸಿದ್ಧವಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಟ್ರಾಫಿಕ್ ಕಡಿಮೆ ಮಾಡಲು ವಾಹನಗಳ ಸುಗಮ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ದೃಷ್ಟಿಕೋನದಿಂದ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೆ 3.36 ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಿಸಲಾಗಿದೆ. ಕೊನೆ ಹಂತದ ಕಾಮಗಾರಿ ಮುಗಿದಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡು ಲೂಪು, ಆಮೇಲೆ ಆ ಕಡೆ ಹೊಸೂರು ಹೋಗುವಂಥ ರ್ಯಾಂಪು ಪ್ಲಸ್ SSR ಹೋಗುವಂಥ ರ್ಯಾಂಪ್ ಮಾತ್ರ ಕರ್ತಿದ್ದಾರೆ. ಅದರಲ್ಲಿಂದ 2 ರ್ಯಾಂಪ್ ಇದೆ. ಆ 2 ರ್ಯಾಂಪು SSR ಕಡೆಯಿಂದ ರಾಗಿಗುಡ್ಡಕ್ಕೆ ಬರೋದಕ್ಕೆ ಒಂದು, ಆಮೇಲೆ SSR ಇಂದ PTM ಕಡೆಗೆ ಬರೋ ಒಂದು ರ್ಯಾಂಪು. ಆ ರ್ಯಾಂಪ್ ಕೆಲಸ ನಡೀತಾ ಇದೆ, ಅದು ಈಗ ಮುಗ್ದಿಲ್ಲ. ಇನ್ನು ಡಬಲ್ ಡೆಕ್ಕರ್ನ ಮೊದಲ ಹಂತದ ಸೇತುವೆ ಮೆಟ್ರೋ ರೈಲಿನ ಹಳದಿ ಮಾರ್ಗವಾಗಿದ್ದು ಟ್ರಯಲ್ ರನ್ ನಡೆಯುತ್ತಿದ್ದು ಡಿಸೆಂಬರ್ ಮೊದಲ ವಾರದಲ್ಲಿ ಮೆಟ್ರೋಗೆ ಚಾಲನೆ ಸಿಗುವ ನಿರೀಕ್ಷೆ ಇದೆ. ಸಿಲ್ಕ್ ಬೋರ್ಡ್ ಸವಾರರು ಟ್ರಾಫಿಕ್ ಬಿಸಿಯಿಂದ ತಣ್ಣಗಾಗಬೇಕು ಅಂದ್ರೆ ಈ ಡಬಲ್ ಡೆಕ್ಕರ್ ರಸ್ತೆ ಸಾರ್ವಜನಿಕರಿಗೆ ಮುಕ್ತವಾಗಬೇಕಿದೆ. ಸದ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅನುಮತಿ ಸಿಗಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.